ನಿನ್ನೆ ಒಂದನ್ನು ಕೇಳಿದ್ರು, ನರೇಂದ್ರ ಮೋದಿಯವರು ಬಂದ ಮೇಲೆ ಏನಾಯಿತು, ಏನೆಲ್ಲ ನಿಂತೋಯ್ತು ಅಂತ. ನೋಡಿ, ನೀವು ಮಾಡಿರ್ತಕ್ಕಂಥ ಏನು ಸಮಸ್ಯೆಗಳಿದ್ದು ಅವನು ಬಗೆಹರಿಸೋಕ್ಕೆ ಸಾಕಷ್ಟು ಪರಿಶ್ರಮವನ್ನು ನಾವು ಇವತ್ತು ಹಾಕಬೇಕಾಗಿದೆ. ನಾವೇನು 100% ಎಲ್ಲ ನಿಂತು ಹೋಗ್ಬಿಟ್ಟು ಸುಧಾರಿಸ್ಬಿಟ್ಟು ಅಂತ ಹೇಳುವಂಥ ಪ್ರಯತ್ನ ನಾವು ಮಾಡಿಲ್ಲ. ಆದರೆ ಎಲ್ಲವನ್ನು ಕೂಡ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇವತ್ತು ಭಾಳ ಅತ್ಯದ್ಭುತವಾಗಿ ಮಾಡಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪು ಮಾಡ್ಕೋಬೇಕಾಗುತ್ತೆ. ಅಂದರೆ ಆ ಹೇಳಿರ್ತಕ್ಕಂಥ ಸಂಗತಿ 2004ರಿಂದ 14, 14ರಿಂದ 24ರವರೆಗೆ ನಾವು ತೆಗೆದುಕೊಂಡ್ರೆ ಡ್ರಾಸ್ಟಿಕ್ ಆಗಿ ಇವತ್ತು ಎಲ್ಲ ಸಮಸ್ಯೆಗಳನ್ನು ತಹಬದಿಗೆ ತರ್ತಕ್ಕಂಥ ನೀತಿನಲ್ಲಿ ಆಗಿದೆ. ಹೀಗಾಗಿ ಕಾಂಗ್ರೆಸ್ನವರು ಒಂದು ಕಡೆ ಸರಿಯಾಗಿದೆ, ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು ದೆಹಲಿಯಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ 4-6 ಜನ ಅದನ್ನು ವಿರೋಧ ವ್ಯಕ್ತಪಡಿಸತಕ್ಕಂಥ ನಿಟ್ಟಿನಲ್ಲಿ ಆಗುತ್ತೆ. ಅದೇ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ, ಇಲ್ಲ ನಾವು ಕೇಂದ್ರ ಮತ್ತು ರಾಜ್ಯ ಇದರ ಬಗ್ಗೆ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಸ್ಪೀಕರ್ ಅವರು ಹೇಳ್ತಾರೆ, ಈಗ ಯಾವುದೂ ಇಶ್ಯೂಗಳ ಬಗ್ಗೆ ನಾವು ಮಾತಾಡಕ್ಕೆ ಹೋಗಬಾರ್ದು, ನಾವೆಲ್ಲರೂ ದೇಶದ ಸೆಕ್ಯೂರಿಟಿ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಈಗ ಕೇಂದ್ರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಒಪ್ಕೋಬೇಕು ಅನ್ನುವಂಥದ್ದನ್ನು ಹೇಳಿಕೆಗಳನ್ನು ಒಂದು ಕೊಟ್ಟರೆ, ಅಂದರೆ ಒಟ್ಟು ಕಾಂಗ್ರೆಸ್ನಲ್ಲಿ ದ್ವಂದ್ವ ನಿಲುವನ್ನು ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ದೇಶ ಒಂದಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆವಾಗ ಮಾತ್ರ ದೇಶದ ಸುರಕ್ಷತೆ ಇರುತ್ತೆ. ಇನ್ನೊಂದು ಕಡೆ ಹೇಳ್ತಾರೆ GDPದು ಗ್ರೋತು ಕ್ಯಾಪ್ಟಾ ಅಂತಕ್ಕಂಥ ಮಾತನ್ನು ನಿನ್ನೆ ಅವ್ರು ಹೇಳಿದ್ದಾರೆ. ಅದೆಲ್ಲ ಯಾವಾಗ ಬರುತ್ತೆ, ದೇಶ ಸುರಕ್ಷತೆ ಇದ್ದು ನಾವೆಲ್ಲರೂ ಇದ್ವಿ ಅಂತಂದ್ರೆ ಉಳಿದಿದ್ದೆಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಈ ರೀತಿಯಾದಂಥ ಟೆರರಿಸ್ಟ್ ಅಟ್ಯಾಕ್ಗಳನ್ನು ಮಾಡ್ಕೊಂತ ಹೋದ್ರೆ ಯಾವುದೂ ಕೂಡ ನಡೆಯೋದಿಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ನರೇಂದ್ರ ಮೋದಿಯವರು ಕೇವಲ ಭಾರತದ ಟೆರರಿಸಂ ಬಗ್ಗೆ ಮಾತಾಡ್ತಾ ಇಲ್ಲ, ಇಡೀ ವಿಶ್ವದ ಟೆರರಿಸಂ ಬಗ್ಗೆ ಮಾತಾಡುವಂಥದ್ದಾಗುತ್ತೆ. ಇಡೀ ವಿಶ್ವ ಇವತ್ತು ಇನ್ಕ್ಲೂಡಿಂಗ್ ಅಮೆರಿಕ ಇಟ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿಯವರು ಏನು ವಿಷಯಗಳನ್ನು ಎತ್ಕೊಂಡಿದ್ದಾರೆ ಅದಕ್ಕೆ ಇಡೀ ಜಗತ್ತು ಇವತ್ತು ಅವ್ರಿಗೆ ಪ್ರಶಂಸೆ ಮಾಡ್ತಕ್ಕಂಥ ಕೆಲಸ ಆಗೈತಿ. ಹೌದು, ನೀವು ಎತ್ತಿರ್ತಕ್ಕಂಥ ವಿಷಯಗಳು ಸರಿಯಾಗಿದ್ದಾವೆ. ಇಸ್ಲಾಮಿಕ್ ಟೆರರಿಸಮ್ ಅನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಜಗತ್ತಿನಲ್ಲಿ ಅದನ್ನು ದಮನ ಮಾಡಬೇಕು ಅನ್ನುವಂಥ ನಿರ್ಧಾರ ಇಡೀ ಜಗತ್ತು ತೆಗೆದುಕೊಂಡಾಗ ಈ ರೀತಿಯಾದಂಥ ಹೇಳಿಕೆಗಳನ್ನು, ಕುಚೋದ್ಯ ಹೇಳಿಕೆಗಳನ್ನು ಕೊಟ್ಟು ತಾವು ಸಣ್ಣವರು ಆಗಬೇಡ್ರಿ ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತೇನೆ.